ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಂತಂದರೆ, ನಾನ್ ಕಾಪಿರೈಟ್ ಮ್ಯೂಸಿಕನ್ನು ನೀವು ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು. ಈ ಒಂದು ಮ್ಯೂಸಿಕನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಯೂಟ್ಯೂಬ್ ಇರೋ ತನಕ ನಿಮಗೆ ಕಾಪಿರೈಟ್ ಕ್ಲೈಮ್ ಅನ್ನೋದು ಬರೋದೇ ಇಲ್ಲ. ಸೊ ಹಾಗಾದರೆ ಎಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೇಕಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಆಲ್ ಅಂತ ಒತ್ತಿ. ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ಯಾವುದೋ ಒಂದು ವೀಡಿಯೋ ಮಾಡ್ತಾಯಿದ್ವಿ, ಯಾವುದೋ ಒಂದು ವೀಡಿಯೋನ ಎಡಿಟ್ ಮಾಡ್ತಾಯಿದ್ವಿ ಅಂತ ಅನ್ಕೊಳ್ಳಿ. ಅದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಹಾಕಬೇಕಾಗುತ್ತೆ. ಸೊ ನೀವು ಯೂಟ್ಯೂಬಲ್ಲಿ ಸಿಗುವಂಥ ಯಾವುದೋ ಒಂದು ಮ್ಯೂಸಿಕ್ ತೊಗೊಂಡ್ಬಿಟ್ಟು ಅಲ್ಲಿ ನೀವು ಆ್ಯಡ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಕಾಪಿರೈಟ್ ಕ್ಲೈಮ್ ಅನ್ನೋದು ಯೂಟ್ಯೂಬ್ ಕಡೆಯಿಂದ ಬರುತ್ತೆ. ಸೊ ಈ ಒಂದು ಕಾಪಿರೈಟ್ ಕ್ಲೈಮನ್ನು ನೀವು ಬರದೇ ಇರೋ ಹಾಗೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದರೆ, ಅಂದರೆ ಯಾವ ರೀತಿಯಾದಂಥ ಮ್ಯೂಸಿಕನ್ನು ನೀವು ಹಾಕಿದ ಮೇಲೆ ಕಾಪಿರೈಟ್ ಕ್ಲೈಮ್ ಬರಲ್ಲ ಅಂತಂದರೆ ಅವು ನಾನ್ ಕಾಪಿರೈಟ್ ಮ್ಯೂಸಿಕ್ ಆಗಿರಬೇಕು. ಸೊ ಹಾಗಾದರೆ ನಾವು ನಾನ್ ಕಾಪಿರೈಟ್ ಮ್ಯೂಸಿಕನ್ನು ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು ಅಂತ ನೀವು ವಿಚಾರ ಮಾಡ್ತಾ ಇದ್ದೀರಿ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದನ್ನು ನೀವು ಫಾಲೋ ಮಾಡ್ಕೊತಾ ಹೋದರೆ ನೀವು ಈಸಿಯಾಗಿ ನಿಮ್ಗೆ ಬೇಕಾದಂಥ ಒಂದು ಸಾಂಗ್ಗಳನ್ನು ಮ್ಯೂಸಿಕ್ಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಿದ್ದರೆ ಬನ್ನಿ ಎಲ್ಲಿ ನಾವು ಹೋಗ್ಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಂಥ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಾಗಿ ನಾವು ಏನು ಮಾಡ್ಕೋಬೇಕಂತಂದರೆ ನಮ್ಮ ಸ್ಕ್ರೀನ್ ರೆಕಾರ್ಡ್ ನಾನು ಆನ್ ಮಾಡ್ಕೋತೀನಿ. ಇವಾಗ ಏನು ಮಾಡ್ಬೇಕಂತಂದರೆ ನಾವು ಇಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ನ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಯೂಟ್ಯೂಬ್ ಸಿಂಗ್ ಅಂತ ನೀವು ಸರ್ಚ್ ಕೊಟ್ಟರೆ ಈ ರೀತಿ ಯೂಟ್ಯೂಬಲ್ಲಿ ಕೆಳಗಡೆ ಸಿಂಗ್ ಅಂತ ಬರುತ್ತೆ, ಸಿಂಗಿನ್ ಅಂತ. ಸೊ ಅದನ್ನು ಕ್ಲಿಕ್ಕನ್ನು ಕೊಟ್ಟರೆ ನೀವು ನಿಮ್ಮ ಜಿಮೇಲ್ ಐಡಿನ ಹಾಕ್ಬಿಟ್ಟು ಅಲ್ಲಿ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ನ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಸೊ ಲಾಗಿನ್ ಮಾಡ್ಕೊಂಡ ತಕ್ಷಣ ಅಲ್ಲಿ ನಿಮಗೆ ಒಂದು ನಿಮ್ಮ ಯೂಟ್ಯೂಬ್ ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ಅದು ಡೆಸ್ಕ್ಟಾಪ್ ಮೋಡಲ್ಲಿ ಏನಾಗುತ್ತೆ, ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಓಪನ್ ಆದ ತಕ್ಷಣ ನೀವು ಅದನ್ನು ವೈಟಿ ಸ್ಟುಡಿಯೋಲ್ಲಿ ಯಾವ ರೀತಿ ನೀವು ಓಪನ್ ಮಾಡ್ತೀರೋ ಅದೇ ರೀತಿಯಲ್ಲಿ ಈ ಕ್ರೋಮಲ್ಲಿ ಹೋಗಿ ನೀವು ಯೂಸ್ ಮಾಡಿದ್ರೆ ಓಪನ್ ಮಾಡಿದ್ರೆ ಏನಾಗುತ್ತೆ, ಡೆಸ್ಕ್ಟಾಪ್ ಅಂದರೆ ಕಂಪ್ಯೂಟರ್ಲಿರುವಂಥ ಟೈಪಲ್ಲಿ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಲೋಡಿಂಗ್ ತೋತಾ ಇದೆ, ವೆಯ್ಟ್ ಮಾಡೋಣ. ನೆಟ್ವರ್ಕ್ ಸರಿಯಾಗಿಲ್ಲದ ಕಾರಣ ಸ್ವಲ್ಪ ಲೋಡಿಂಗ್ ಕೂಡ ತಗೋತಾ ಇರುತ್ತೆ. ಸ್ವಲ್ಪ ವೆಯ್ಟ್ ಮಾಡೋಕ್ಕಾಗುತ್ತೆ. ನೆಟ್ವರ್ಕ್ ಇಶ್ಯೂ ಅನ್ನೋದು ತುಂಬಾ ಕಾಡ್ತಾ ಇದೆ, ಸರಿಯಾಗಿ ನೆಟ್ವರ್ಕೇ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಇವಾಗ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ಮೇಲೆ ನಿಮ್ಮ ಒಂದು ಯೂಟ್ಯೂಬ್ನ ಸಿಂಬಲ್ ಕಾಣುತ್ತೆ ನೋಡಿ, ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟರ್ ಸ್ಟುಡಿಯೋ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಕ್ರಿಯೇಟರ್ ಸ್ಟುಡಿಯೋ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ಇದು ಕಂಪ್ಯೂಟರ್ಲಿ ಓಪನ್ ಆಗೋ ಟೈಪ್ ಯಾವ ರೀತಿ ಓಪನ್ ಆಗುತ್ತಲ್ಲ ಆ ರೀತಿಯಲ್ಲಿ ಓಪನ್ ಆಗುತ್ತೆ. ಸೊ ಈ ಒಂದು ನೀವು ಕ್ರೋಮಲ್ಲಿ ಓಪನ್ ಮಾಡಿದರೆ, ಸೊ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತ ಇಲ್ಲಿ ಸೈಡಲ್ಲಿ ಬಂದುಬಿಟ್ಟು ಇಲ್ಲಿ ಸೈಡಲ್ಲಿ ಒಂದು ಮ್ಯೂಸಿಕ್ ಸಿಂಬಲ್ ಇದೆ ನೋಡಿ, ಇಲ್ಲಿ ನೀವು ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ಆಡಿಯೋ ಲೈಬ್ರರಿ ಅಂತ ನಿಮಗೆ ಓಪನ್ ಆಗುತ್ತೆ. ಸೊ ಆಡಿಯೋ ಲೈಬ್ರರಿ ಏನಾಗುತ್ತೆ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ಹಲವಾರು ರೀತಿಯಾದಂಥ ಮ್ಯೂಸಿಕ್ಗಳು ಏನಾಗುತ್ತೆ ಇಲ್ಲಿ ನಿಮಗೆ ಶೋ ಆಗುತ್ತೆ, ಅಂದರೆ ತೋರಿಸುತ್ತೆ ನೋಡಿ. ಇಲ್ಲಿ ಈ ರೀತಿ ನಿಮಗೆ ಯಾವ ಬೇಕಾದ ಒಂದು ಸಾಂಗ್ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನೀವು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಅಂತ ಇದನ್ನು ಬೇಕಾದರೆ ನೀವು ಇಲ್ಲಿ ಸೈಡಲ್ಲಿ ನಿಮಗೆ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಇದನ್ನು ಡೌನ್ಲೋಡ್ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಅದು ಡೌನ್ಲೋಡ್ ಆಗಿಬಿಟ್ಟು ನಿಮ್ಮ ಒಂದು ಗ್ಯಾಲರಿಗೆ ಅಂದರೆ ಆಡಿಯೋಲ್ಲಿ ಸೇವ್ ಆಗಿಬಿಡುತ್ತೆ. ಸೊ ನಿಮಗೆ ಯಾವ ರೀತಿಯಾದಂಥ ಸಾಂಗ್ ಬೇಕು, ಯಾವ ರೀತಿಯ ಮ್ಯೂಸಿಕ್ ಬೇಕು, ನೀವು ಸರ್ಚ್ ಆರ್ ಫಿಲ್ಟರ್ ಲೈಬ್ರರಿ ಅಂತ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು, ಜನ್ರೆ ಆಗಿರ್ಬೋದು, ಮೂಡ್ ಆಗಿರ್ಬೋದು, ಆರ್ಟಿಸ್ಟ್ ನೇಮ್ ಆಗಿರ್ಬೋದು, ಡ್ಯೂರೇಷನ್ ಆಗಿರ್ಬೋದು, ಎಷ್ಟು ಡ್ಯೂರೇಷನ್ ಬೇಕು, ಲಾಂಗ್ ಲೆಂತ್ ಇರುವಂಥ ಸಾಂಗ್ ಬೇಕು, ಅಥವಾ ನೀವು ಅಲ್ಲಿ ಶಾರ್ಟ್ ವೀಡಿಯೋಸ್ ಮಾಡ್ತಾಯಿದ್ರೆ ಅದನ್ನು ನೀವು ಇಲ್ಲಿ ಹಾಕೋಬೋದು. ಸೊ ಇಲ್ಲಿ ನೀವು ಮೂಡ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಆ್ಯಂಗ್ರಿ ಮೂಡ್ ಅಂತ ಇದೆ, ಬ್ರೈಟ್ ಮೂಡ್ ಅಂತ ಇದೆ, ಕಾಮ್ ಅಂತ ಇದೆ, ಡಾರ್ಕ್ ಅಂತ ಇದೆ, ಡ್ರಾಮ್ಯಾಟಿಕ್ ಅಂತ ಇದೆ, ಫಂಕಿ ಅಂತ ಇದೆ, ಹ್ಯಾಪಿ ಇನ್ಸ್ಪಿರೇಷನಲ್ ಇದೆ, ರೊಮ್ಯಾಂಟಿಕ್ ಇದೆ, ಸ್ಯಾಡ್ ಇದೆ. ಸೊ ಇದು ಯಾವ್ದು ಬೇಕಾದರೂ ನೀವು ಅದನ್ನು ಯಾವ ರೀತಿಯಾದಂಥ ಒಂದು ಮೂಡ್ ಬೇಕು ಅಂತಂದರೆ ಯಾವ ರೀತಿಯ ಸಾಂಗ್ ಬೇಕು ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅದನ್ನು ನೀವು ಅಪ್ಲೈ ಕೊಟ್ಟರೆ ಸಾಕು. ಇಲ್ಲಿ ನೋಡಿ ನಮಗೆ ಹ್ಯಾಪಿ ಆದಂಥ ಒಂದು ನಾನು ಕ್ಲಿಕ್ ಮಾಡ್ಕೊತೀನಿ, ಇಲ್ಲಿ ನಾವು ಅಪ್ಲೈ ಅಂತ ಕೊಡ್ತೀನಿ. ಸೊ ಅಪ್ಲೈನ ಕೊಟ್ಟ ತಕ್ಷಣ ಏನಾಗುತ್ತೆ ಇಲ್ಲಿ ಅವು ಹ್ಯಾಪಿ ಆದಂಥ ಒಂದು ಸಾಂಗ್ಸ್ ಏನಿದೆ ಅದು ಪ್ಲೇ ಆಗ್ತದೆ. ಇಲ್ಲಿ ನೋಡಿ ಯಾವುದೊಂದು ಹಚ್ಬಿಟ್ಟು ನಾವು ಕೇಳ್ತಾ ಇದೆಯಲ್ಲ, ಈಗ ನೋಡಿ ಇದು
ಇದು ಬೇಕಾದ್ರೆ ಇಲ್ಲಿ ಸೈಡಲ್ಲಿ ಹೋಗ್ಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಅಂತಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿ ನಿಮ್ಮ ಒಂದು ಲೈಬ್ರರಿಯಲ್ಲಿ ಅಂದರೆ ನಿಮ್ಮ ಮ್ಯೂಸಿಕಲ್ಲಿ ಏನಾಗುತ್ತೆ ಅದು ಆ್ಯಡ್ ಆಗುತ್ತೆ. ನೀವು ಅದನ್ನ ಆಮೇಲೆ ನೀವು ಎಲ್ಲಿ ಒಂದು ನಾವು ವಿಡಿಯೋ ವೇಟ್ ಮಾಡ್ತಿರೋ ಕೈಮ್ಯಾಶ್ ಆಗಿರ್ಬೋದು, ಏನಾಗಿರ್ಬೋದು, ಸೊ ಕ್ಯಾಪ್ಕಟ್ ಆಗಿರ್ಬೋದು, ಯಾವುದ್ರಲ್ಲಿ ಬೇಕಾದರೂ ನೀವು ಅದನ್ನು ಹಾಕಿ ಆ್ಯಡ್ ಮಾಡ್ಕೋಬೋದು. ಸೊ ಇದರಿಂದ ನಿಮಗೆ ಏನಾಗುತ್ತೆ, ಯಾವುದೇ ರೀತಿಯಾದಂಥ ಕಾಪಿರೈಟ್ ಕ್ಲೈಮ್ ಆಗಲಿ, ಯಾವುದೇ ರೀತಿಯಾದಂಥ ಒಂದು ಯೂಟ್ಯೂಬ್ ಕಡೆಯಿಂದ ತೊಂದರೆ ಆಗಲಿ ಬರೋಲ್ಲ. ಯಾಕಂದರೆ ನೀವು ನಾನ್ ಕಾಪಿರೈಟ್ ಆದಂಥ ಮ್ಯೂಸಿಕ್ಗಳು ಯೂಟ್ಯೂಬ್ ಅವರೇ ಸ್ವತಃ ಫ್ರೀಯಾಗಿ ಕೊಡ್ತಾ ಇರುವಂಥ ಮ್ಯೂಸಿಕ್ಗಳು. ಸೊ ಇದನ್ನು ನೀವು ಹಾಕ್ಕೊಂಡು ನಿಮ್ಮ ಒಂದು ವಿಡಿಯೋಗೆ ಅಟ್ಯಾಚ್ ಮಾಡ್ಕೋಬೋದು. ಯಾವುದೇ ರೀತಿ ಕಾಪಿರೈಟ್ ಕ್ಲೈಮ್ ಬರೋಲ್ಲ, ಏನಿಲ್ಲ. ನೀವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಕಡೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡಿಬಿಟ್ಟು ಕಾಪಿರೈಟ್ ಕ್ಲೈಮ್ನ ತೊಗೊಳೋದಕ್ಕಿಂತ ಲೈಬ್ರರಿಲಿ ಅಂದರೆ ಯೂಟ್ಯೂಬ್ ಅವರು ಕೊಟ್ಟಿರುವಂಥ ಆಡಿಯೋಗಳಲ್ಲಿ ಹೋಗ್ಬಿಟ್ಟು ನೀವು ಏನು ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ಇದನ್ನು ನೀವು ಯೂಸ್ ಮಾಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದ ವಿಡಿಯೋನ ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗ ನನಗಿರಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.